ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಾ ಇದ್ದೀರಾ ರಾಜಧಾನಿ ಎಕ್ಸ್‌ಪ್ರೆಸ್. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಒಂದು ಪ್ರೆಸ್ ಮೀಟ್ ಜರುಗಿತು. ಇನ್ನು ಉಪನ್ಯಾಸಕ ಸಮುದಾಯಕ್ಕೆ ನೈತಿಕತೆಯ ಪ್ರಶ್ನೆ ಕೂಡ ಹೊಡ್ಕೊಂಡಿದೆ. ಇನ್ನು ಉಪನ್ಯಾಸಕರ ಸಂಘದ ಚುನಾವಣೆಯು 2019ರ ಫೆಬ್ರವರಿಯಲ್ಲಿ ನಡೆದಿರುವುದು ಇಡೀ ರಾಜ್ಯದ ಉಪನ್ಯಾಸಕ ಸಮುದಾಯಕ್ಕೆ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳನ್ನ, ಪತ್ರಿಕಾ ವರದಿಗಳನ್ನ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳ ಚುನಾಯಿತ ಸದಸ್ಯರಿಗೆ ಚುನಾವಣಾ ಅಧಿಕಾರಿಗಳು ವಿತರಿಸಿರುವಂತಹ ಪ್ರಮಾಣ ಪತ್ರಗಳನ್ನ ಸಹಕಾರ ಸಂಘಗಳ ಜಿಲ್ಲಾ ನೋಂದಣಿ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸಲಾಗಿದೆ. ಇನ್ನು ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಎಚ್ ನಿಂಗೇಗೌಡರ ನಡೆಯಿಂದ ಇಡೀ ಉಪನ್ಯಾಸಕ ಸಮುದಾಯಕ್ಕೆ ನೈತಿಕತೆಯ ಪ್ರಶ್ನೆ ಕೂಡ ಇದೀಗ ಹುಟ್ಕೊಂಡಿದೆ. ಇನ್ನು ಸಂಘದ ಎಲ್ಲ ಅಕ್ರಮಗಳನ್ನ ತನಿಖೆಗೆ ಒಳಪಡಿಸಬೇಕಾಗಿದ್ದು ಈ ಬಗ್ಗೆ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ. ಇನ್ನು ದೂರುದಾರರಾದಂತಹ ಬೆಂಗಳೂರಿನ ಹೆಸರುಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಸ್ ಮಂಜುನಾಥ್ ಅವರು. ಇಂಥ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಜಧಾನಿ ಎಕ್ಸ್‌ಪ್ರೆಸ್. ಧನ್ಯವಾದಗಳು. ನಾವು ಧನ್ಯವಾದಗಳನ್ನ ಸಲ್ಲಿಸಬೇಕಾಗತ್ತೆ. ಕಾರಣ ಇಷ್ಟೇ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಮೌಲ್ಯಮಾಪನ ಬಹಿಷ್ಕಾರದಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಸಚಿವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ಅಡಿಗೆ ತರುವುದಿಲ್ಲ ಅನ್ನುವಂಥದ್ದನ್ನ ಈ ಹಿಂದೆಯೂ ಕೂಡ ಸ್ಪಷ್ಟಪಡಿಸಿದ್ರು. ಅದರ ಜೊತೆಯಲ್ಲಿ ಇತ್ತೀಚೆಗೆ ಸದನದಲ್ಲಿ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಜಿಲ್ಲಾ ಪಂಚಾಯತಿಯ ವ್ಯಾಪ್ತಿಗೆ ಅಡಿಗೆ ತರುವಂತಹ ಯಾವುದೇ ಉದ್ದೇಶ ಸರ್ಕಾರದ ಮುಂದೆ ಇಲ್ಲ ಅಂತೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅದಕ್ಕಾಗಿ ನಮ್ಮ ಸಮಸ್ತ ಉಪನ್ಯಾಸಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಸಚಿವರು ಸದನದಲ್ಲಿ ಹೇಳಬೇಕಾದ್ರೆ, ಮುಖ್ಯವಾಗಿ ಈಗಾಗಲೇ ನಾವು 3 ವರ್ಷಗಳ ಹಿಂದೆನೆ 2003ರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನಾನು ಸ್ಪಷ್ಟನೆ ನೀಡಿದ್ದೇನೆ. ಆದಾಗ್ಯೂ ಕೂಡ ಉಪನ್ಯಾಸಕರ ಸಂಘದ ಹೆಸರಿನಲ್ಲಿ ಕೆಲವರು ಮೌಲ್ಯಮಾಪನ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿರುವಂತದ್ದು ಇದೆಲ್ಲೋ ಒಂದು ರೀತಿ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ತಂತ್ರ ಆಗಿದೆ. ಇದು ಸರಿ ಇಲ್ಲ. ಜೊತೆಗೆ ಈ ಮೌಲ್ಯಮಾಪನ ಬಹಿಷ್ಕಾರಕ್ಕೆ ಕರೆ ಕೊಟ್ಟಂತ ವ್ಯಕ್ತಿಗಳು ಅವರಿಗಾಗಲೇ ಉಪನ್ಯಾಸಕರ ಸಂಘದ ಅವಧಿ ಮುಗಿದಿದೆ. ಆದಾಗ್ಯೂ ಕೂಡ ಅವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅನ್ನುವಂಥ ಮಾತನ್ನ ಮಾನ್ಯ ಸಚಿವರು ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಸೊ ಇದಕ್ಕಾಗಿ ನಾನು ಇದು ಆಕ್ಚುಲಿ ಸಚಿವರು ಹೇಳಿದಂತಹ ಈ ಮಾತು ಅಕ್ಷರಃ ಸತ್ಯ. ಕಾರಣ ಇಷ್ಟೇ, ಸೊ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳ ಅವಧಿ ಮುಗಿದು ಈಗಾಗಲೇ 2 ವರ್ಷ ಮೀರಿದೆ. 2019ರಲ್ಲಿ ಇವರು ಅಧಿಕಾರಕ್ಕೆ ಬಂದಂತದ್ದು, 2024ಕ್ಕೆ ಇವರ ಅಧಿಕಾರ ಮುಗಿದಿದೆ. ಆದಾಗ್ಯೂ ಕೂಡ ಕಳೆದ 2 ವರ್ಷಗಳಿಂದ ಚುನಾವಣೆಯನ್ನು ಮಾಡದೆ ಸಂಘದ ನೂತನ ಪದಾಧಿಕಾರಿಗಳಿಗೆ ಆಯ್ಕೆಗೆ ಅವಕಾಶವನ್ನು ಮಾಡಿಕೊಂಡಿದೆ. ಹಂಗಾಮಿಯ ಅಧ್ಯಕ್ಷರಾಗಿ ಶ್ರೀಯುತ ನಿಂಗೇಗೌಡರು ಸಂಘವನ್ನು ಮುನ್ನಡೆಸಿಕೊಳ್ಳುವಂತ ಒಂದು ನಾಟಕ ಹಾಡ್ತಿದ್ದಾರೆ. ಹಾಗಾಗಿ ಸಚಿವರು ಹೇಳಿರ್ತಕ್ಕಂಥ ಮಾತು ಅಕ್ಷರಶಃ ಸತ್ಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಜೊತೆಗೆ ಬಾಕಿ ಇದ್ದಂತ ಎಲ್ಲ ಮೌಲ್ಯಮಾಪನ ದತ್ತಿಗಳು ಎಲ್ಲ ಉಪನ್ಯಾಸಕರಿಗೆ ತಲುಪಿದೆ. ಇದಕ್ಕಾಗಿ ಕೂಡ ನಾನು ಜನ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಬಂಧುಗಳೇ, ಈಗಾಗಲೇ ಸಚಿವರು ಸದನದಲ್ಲಿ ಹೇಳಿದ ಹಾಗೆಯೇ ಈಗಾಗಲೇ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ಕೂಡ. ಸೊ ಇದು ಶ್ರೀಯುತ ನಿಂಗೇಗೌಡರು ತಮ್ಮ ಅಧಿಕಾರದ ಅವಧಿ ಮುಗಿದು 2 ವರ್ಷ ಕಳೆದಿದೆ. ತಮ್ಗೆಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ. 2019 ಫೆಬ್ರವರಿಯಲ್ಲಿ ಶ್ರೀಯುತ ತಿಮ್ಮಯ್ಯ ಪುರ್ಲೆ ಅವರ ಅಧ್ಯಕ್ಷತೆಯಲ್ಲಿ ಸಂಘ ರಚನೆ ಆಯಿತು. ಹಾಗೆ ಉಪನ್ಯಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೇವಲ 198 ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಇಲಾಖೆ ಹೇಳುವ ಹಾಗೆ 320 ವಿದ್ಯಾರ್ಥಿಗಳಿಗೆ ಒಬ್ಬ ಉಪನ್ಯಾಸಕ ಅನ್ನುವಂಥ ವಿದ್ಯಾರ್ಥಿ ಅನುಪಾತದಲ್ಲಿ ಈಗಾಗಲೇ ಇರುವಂತಹ ಕಾಯಂ ಉಪನ್ಯಾಸಕರಿಗೆ ಆ ಕಾಲೇಜಲ್ಲಿ ಕೆಲಸ ಇಲ್ಲ. ಅಂಥದ್ರಲ್ಲಿ ಸರ್ಕಾರ ಮತ್ತು ಇಲಾಖೆಗೆ ಅಲ್ಲಿ ಕಾರ್ಯಭಾರ ಇದೆ ಅಂತೇಳಿ ತಪ್ಪು ಮಾಹಿತಿಯನ್ನು ನೀಡಿ ಪೂರ್ಣಕಾಲಿಕ ನಿಯೋಜನೆಯನ್ನ ಪಡೆದು 4 ವರ್ಷಗಳಿಂದ ಬೆಂಗಳೂರಿನಲ್ಲಿ ಸರ್ಕಾರದಿಂದ ಉಚಿತವಾದಂತಹ ಸಂಬಳವನ್ನು ಪಡೆದಲ್ಲದೆ ತಮ್ಮ ಸ್ವಾರ್ಥಕ್ಕಾಗಿ ಸಂಘಟನೆಯನ್ನ ಮತ್ತು ಎಷ್ಟೋ ವಿಚಾರಗಳಲ್ಲಿ ಸರ್ಕಾರದ ವಿರುದ್ಧವೇ ಉಪನ್ಯಾಸಕರನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಿ ಅದಕ್ಕೆ ಒಂದು ಉತ್ತಮ ಉದಾಹರಣೆ ಇತ್ತೀಚೆಗೆ ಮೌಲ್ಯಮಾಪನ ಬಹಿಷ್ಕಾರಕ್ಕೆ ಕರೆ ಕೊಟ್ಟಂತದ್ದು. ಈಗಾಗಲೇ ನಾನು ಹೇಳೋದಾಗಲೇ 3 ವರ್ಷಗಳ ಹಿಂದೆನೇ ಮಾನ್ಯ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನ ಜಿಲ್ಲಾ ಪಂಚಾಯತಿಯ ಸಿಇಒ ವ್ಯಾಪ್ತಿ ಅಡಿಯಲ್ಲಿ ತರುವಂತ ಯಾವ ಚಿಂತನೆಯನ್ನು ಕೂಡ ಸರ್ಕಾರ ಮಾಡಿಲ್ಲ, ಮಾಡೋದೂ ಇಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸಿದ್ರು ಕೂಡ
ಇಡೀ ರಾಜ್ಯದ ಉಪನ್ಯಾಸಕರನ್ನ ತಪ್ಪು ಮಾಹಿತಿ ನೀಡಿ ಅವರನ್ನ ಮುಷ್ಕರಕ್ಕೆ ಕರೆಗೊಳ್ಳುವುದರ ಮೂಲಕ ಸಾಕು. ಇವತ್ತೇನಾಗಿದೆ, ಸದನದಲ್ಲಿ ಮನೆ ಹೇಳಿದ್ರು ಏನಾಗಿದೆ ಅಂದ್ರೆ ಇಡೀ ಉಪನ್ಯಾಸಕ ಕುಲ ಒಂದು ರೀತಿ ಬ್ಲಾಕ್ ಮೇಲ್ ತಂತ್ರ ಮಾಡ್ತಿದ್ದಾರೆ ಸರ್ಕಾರ ವಿರೋಧ ಅಂತೇಳಿ ಉಪನ್ಯಾಸಕರನ್ನೇ ಒಂದು ರೀತಿ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ರೀತಿಯಲ್ಲಿ ನಡೆಸಿದಂತಹ ಕೀರ್ತಿ ಮಾನ್ಯ ನಿಂಗೇಗೌಡರಿಗೆ ಸಲ್ತದೆ.